स्वागत है आपका बी न्यूज नेशन में। मैं हूं आबिद हुसैन शेख। बीजापुर के अक्का महादेवी महिला यूनिवर्सिटी में 11वां कन्वोकेशन ऑनलाइन इवेंट द्वारा प्रदान किया गया गोल्ड मेडल। कर्नाटक राज्य की बीजापुर में पहली महिला विश्वविद्यालय में 11th एनुअल डे मनाया गया। कोरोना के चलते यूनिवर्सिटी के ध्यान शक्ति ओपन थिएटर में ऑनलाइन इवेंट द्वारा डिग्री और पीजी कोर्स में कामयाबी हासिल किए गए विद्यार्थिनियों को गोल्ड मेडल पुरस्कार इस कार्यक्रम में दिए गए। अक्का महादेवी महिला यूनिवर्सिटी के हंगामी कुलपति प्रोफेसर ओमकार काकड़े के नेतृत्व में इस समारोह को आयोजित किया गया था। इस कार्यक्रम में मुख्य अतिथि के रूप में यूजीसी सदस्य और जाने माने शिक्षा विशेषज्ञ प्रोफेसर एम.के. श्रीधर ने ऑनलाइन द्वारा ही इस कार्यक्रम का उद्घाटन किया। कोरोना के चलते सरकार के कोविड नियमों के अनुसार ही इस कार्यक्रम में गिने चुने लोगों को ही आह्वानित किया गया था। डिग्री और पीजी विभाग में कुल 65 महिला साधकों को गोल्ड मेडल देके पुरस्कार से सम्मानित किया गया। इन 65 महिला साधकों में 55 महिलाओं को पीएचडी की पदवी प्रदान की गई। रायचूर जिले की पद्मावती यतगल ने कन्नड़ा अध्ययन विभाग में 4 गोल्ड मेडल हासिल किए। अर्थशास्त्र विभाग में बेलगाम की जयश्री बड़कप्पनवर ने 4 गोल्ड मेडल हासिल किए और फूड प्रोसेसिंग एंड रिसर्च विभाग में अक्षता गुज्जनवर ने 3 गोल्ड मेडल हासिल किए। इस मौके पर कुल सचिव प्रोफेसर सुंदरम्मा, मूल्यमापन कुल सचिव पीजी तड़सद सहित यूनिवर्सिटी के सिंडिकेट मेंबर रहे मौजूद। ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು, MPEd ಮತ್ತು BPEd ವಿದ್ಯಾರ್ಥಿನಿಯರು ಈ ಮೆರವಣಿಗೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಮಹಿಳಾ ವಿಶ್ವವಿದ್ಯಾನಿಲಯದ 11ನೇ ಘಟಿಕೋತ್ಸವ ಇನ್ನೇನು ದಿನಾಂಕದಲ್ಲಿ ಆರಂಭಗೊಳ್ತಾ ಇದೆ. ಅಲ್ಲಿರುವಂಥವರೆಲ್ಲರೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಯೋಜನೆಗೊಳ್ಳಬೇಕು. ಮೆರವಣಿಗೆ ಹಿಂದೆ ಬಂದಂಥ ನಮ್ಮ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳೆಲ್ಲರೂ ದಯವಿಟ್ಟು ಜಾಗಗಳಿಗೆ ತೆರಳಬೇಕು, ಯಾರು ನಿಂತ್ಕೋಬಾರ್ದು ಮಧ್ಯದಲ್ಲಿ. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವು ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿತರಾಗಿರುವ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲು ಈ ಘಟಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಸಮಕುಲಾಧಿಪತಿಗಳ ಅನುಪಸ್ಥಿತಿಯಲ್ಲಿ ತಮಗೆ ದತ್ತವಾಗಿರುವ ಅಧಿಕಾರದಂತೆ ಘಟಿಕೋತ್ಸವವನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಕುಲಾಧಿಪತಿಗಳ ಹಾಗೂ ಸಮಕುಲಾಧಿಪತಿಗಳ ಅನುಪಸ್ಥಿತಿಯಲ್ಲಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಈ ಘಟಿಕೋತ್ಸವ ಪ್ರಾರಂಭವಾಯಿತೆಂದು ನಾನು ಘೋಷಿಸುತ್ತೇನೆ. ವಿವಿಧ ಪದವಿಗಳ ಅಭ್ಯರ್ಥಿಗಳ ಪರಿಚಯವಾಗಲಿ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಈ ಘಟಿಕೋತ್ಸವದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆನ್ಲೈನ್ ಮೂಲಕ ಭಾಗವಹಿಸುತ್ತಿರುವ ಪ್ರೊಫೆಸರ್ ಎಂ.ಕೆ. ಶ್ರೀಧರ್ ಅವರೇ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ 11ನೆಯ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ನಿಮ್ಮನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗಣ್ಯ ಅತಿಥಿಗಳು, ಆಹ್ವಾನಿತರು, ಗೌರವಾನ್ವಿತ ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಪರಿಷತ್ ಸದಸ್ಯರು, ದಾನಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಮಾಧ್ಯಮ ಪ್ರತಿನಿಧಿಗಳು, ಪದವೀಧರ ವಿದ್ಯಾರ್ಥಿನಿಯರ ಪಾಲಕರು ಮತ್ತು ವಿಶ್ವವಿದ್ಯಾನಿಲಯದ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸಿರುವ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಘಟಿಕೋತ್ಸವದ ಕೇಂದ್ರ ಬಿಂದುಗಳಾಗಿರುವ PhD, MPhil, ಸ್ನಾತಕೋತ್ತರ ಮತ್ತು ಸ್ನಾತಕ ಮಹಿಳಾ ಪದವೀಧರರನ್ನು ಸ್ವಾಗತಿಸಲು ನನಗೆ ಅತೀವ ಸಂತೋಷವಾಗುತ್ತದೆ. ಶ್ರಮ, ಪ್ರಾಮಾಣಿಕತೆ, ಸಮರ್ಪಣಾ ಭಾವ ಮತ್ತು ಕಠಿಣ ನಿರ್ಧಾರಗಳ ಮೂಲಕ ಹಲವಾರು ಸವಾಲುಗಳನ್ನು ಎದುರಿಸಿ ಪದವಿ ಗಳಿಸಿ ಚಿನ್ನದ ಪದಕ, ಬಹುಮಾನ ಮತ್ತು ಪದವಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳಲು
ನೀವೆಲ್ಲ ಕಾತರರಾಗಿದ್ದೀರಿ. ಇಲ್ಲಿ ಸೇರಿರುವ ನಿಮ್ಮೆಲ್ಲರನ್ನು ಈ 11ನೆಯ ಘಟಿಕೋತ್ಸವಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮಹಿಳೆಯರೇ ಮತ್ತು ಮಹನೀಯರೇ, ನಾನೀಗ ಖ್ಯಾತ ಶಿಕ್ಷಣ ತಜ್ಞರು, ಇಂದಿನ ಘಟಿಕೋತ್ಸವದ ಮುಖ್ಯ ಅತಿಥಿಗಳೂ ಆಗಿರುವ ಪ್ರೊಫೆಸರ್ MK ಶ್ರೀಧರ್ ಅವರನ್ನು ಪರಿಚಯಿಸ ಬಯಸುತ್ತೇನೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸ್ನಾತಕೋತ್ತರ ನಿರ್ವಹಣಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ MK ಶ್ರೀಧರ್ ಅವರು ಕರ್ನಾಟಕ ರಾಜ್ಯ ಇನೋವೇಟಿವ್ ಕೌನ್ಸಿಲ್ನ ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಕರ್ನಾಟಕ ಜ್ಞಾನ ಆಯೋಗದ ಸದಸ್ಯ ಕಾರ್ಯದರ್ಶಿ ಹಾಗೂ ಕಾರ್ಯಕಾರಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ದೇಶದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ 2020ರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ರಚನಾ ಮಂಡಳಿಯ ಸದಸ್ಯರಾಗಿಯೂ ಕಾರ್ಯ ಮಾಡಿರುವ ಅವರು ಇತ್ತೀಚೆಗೆ UGC ಸದಸ್ಯರಾಗಿ ನೇಮಕಗೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಅದಕ್ಕಾಗಿ ಅವರನ್ನು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದಿಸುತ್ತೇನೆ. 1979ರಿಂದ 1999ರವರೆಗೆ ಬೆಂಗಳೂರಿನ ವಿಜಯ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಹಿರಿಯ ಉಪನ್ಯಾಸಕರಾಗಿ ಬ್ಯಾಂಕಿಂಗ್, ಇನ್ಕಮ್ ಟ್ಯಾಕ್ಸ್ ಮತ್ತು ಮಾರ್ಕೆಟಿಂಗ್ ವಿಷಯ ತಜ್ಞರಾಗಿಯೂ ತಮ್ಮ ಕ್ರಿಯಾಶೀಲ ಕಾರ್ಯಗಳಿಂದ, ಪ್ರಾಯೋಗಿಕ ಚಿಂತನೆಗಳಿಂದ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರುವ ಕಾರ್ಯದಲ್ಲಿ ಪ್ರೊಫೆಸರ್ MK ಶ್ರೀಧರ್ ಅವರು ನಿರತರಾಗಿದ್ದಾರೆ. ಡೆವಲಪಿಂಗ್ ಗ್ರಾಸ್ ರೂಟ್ಸ್ ಲೀಡರ್ಶಿಪ್ ಇನ್ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಎಂಬ ವಿಷಯದ ಸಂಶೋಧನಾ ತಂಡದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2009ರಲ್ಲಿ ಎಮರಾಲ್ಡ್ ಗ್ರೂಪ್ ಆಫ್ ಪಬ್ಲಿಕೇಶನ್ಸ್ ಹಾಗೂ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನಿಂದ ಮ್ಯಾನೇಜ್ಮೆಂಟ್ ಅವಾರ್ಡನ್ನು ಪಡೆದಿರುತ್ತಾರೆ. ಇಂಟರ್ನ್ಯಾಷನಲೈಸೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸ್ಟಡಿ ಆಫ್ ಕ್ರಿಟಿಕಲ್ ಫ್ಯಾಕ್ಟರ್ಸ್ ಎಂಬ ಸಂಶೋಧನಾ ತಂಡದ ಸದಸ್ಯರಾಗಿದ್ದರು. ಈ ಯೋಜನೆಗೆ ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಧನ ಸಹಾಯ ಪಡೆದಿರುವ ಶ್ರೇಯಸ್ಸು ಪ್ರೊಫೆಸರ್ MK ಶ್ರೀಧರ್ ಅವರದ್ದು. ಈ ಘಟಿಕೋತ್ಸವದಲ್ಲಿ ಒಟ್ಟು 55 ವಿದ್ಯಾರ್ಥಿನಿಯರಿಗೆ PhD ಪದವಿ ಪ್ರದಾನ ಮಾಡಲಾಗುವುದು. ನಾನು ನಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ಇಲ್ಲಿಯವರೆಗೆ ಸಂಕ್ಷಿಪ್ತ ವರದಿಯನ್ನು ಮತ್ತು ಕಾರ್ಯಚಟುವಟಿಕೆಗಳ ವರದಿಯನ್ನು ನೀಡಿದ್ದೇನೆ. ಕುಲಾಧಿಪತಿಗಳು ಹಾಗೂ ಸಮಕುಲಾಧಿಪತಿಗಳ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದಿಸುತ್ತಾ ಈ ನಮ್ಮ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿರುವ ಪ್ರೊಫೆಸರ್ MK ಶ್ರೀಧರ್ ಅವರನ್ನು ಮತ್ತೊಮ್ಮೆ ಈ ಘಟಿಕೋತ್ಸವಕ್ಕೆ ಸ್ವಾಗತಿಸುತ್ತೇನೆ. ಅದರಂತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರನ್ನೂ ಈ 11ನೆಯ ಘಟಿಕೋತ್ಸವಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಈಗ ನಾನು ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ MK ಶ್ರೀಧರ್ ಅವರು 11ನೆಯ ಘಟಿಕೋತ್ಸವ ಭಾಷಣ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರ 11ನೆಯ ಘಟಿಕೋತ್ಸವ ಭಾಷಣ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ನಮ್ಮ ರಾಜ್ಯದ ಘನತಾವೆತ್ತ ರಾಜ್ಯಪಾಲರು, ಈ ವಿಶ್ವವಿದ್ಯಾಲಯ ಕುಲಾಧಿಪತಿಗಳಾಗಿರುವಂಥ ಶ್ರೀ ವಜೂಭಾಯಿ ವಾಲಾ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಖಾತೆ ಸಚಿವರು ಮತ್ತು ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಯಾದಂಥ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರೇ, ಈ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಪ್ರೊಫೆಸರ್ ಓಂಕಾರ ಗೌಡ ಕಾಕಡೆಯವರೇ, ಈ ಘಟಿಕೋತ್ಸವದಲ್ಲಿ ಉಪಸ್ಥಿತಿರುವಂಥ ಕುಲ ಸಚಿವರುಗಳೇ, ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಬಂಧುಗಳೇ, ಹಲವಾರು ನಿಕಾಯಿಗಳ ಡೀನ್ಗಳೇ, ವಿಶ್ವವಿದ್ಯಾಲಯದ ಎಲ್ಲ ಉದ್ಯೋಗ ಬಂಧುಗಳೇ, ಪಾಲಕರೇ, ಸಜ್ಜನರೇ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪದವಿ ಪಡೀತಾ ಇರುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನಿಮಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರನ ತಿಳಿಸ್ತಾರಿ. ಈ ಒಂದು ಘಟಿಕೋತ್ಸವ ಭಾಷಣ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಅವಕಾಶವನ್ನು ಕೊಟ್ಟಿರುವಂಥ ವಿಶ್ವವಿದ್ಯಾಲಯದ ಎಲ್ಲ ಪ್ರಮುಖರಿಗೆ ಮತ್ತು ನಿಮಗೆಲ್ಲರೂ ಕೂಡ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.
ನಾನು ಈ ಘಟಿಕೋತ್ಸವ ಭಾಷಣದಲ್ಲಿ ಭಾಷಣ ಮಾಡಲಿಕ್ಕೆ ಬೆಂಗಳೂರಿಂದ ದೂರದಿಂದ ನಿಮಗೆಲ್ಲರೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೇಳ್ತಾರೆ, ದೂರ ಹೆಚ್ಚಾದಾಗ ಭಾವನೆಗಳು ಗಟ್ಟಿಯಾಗತ್ತೆ ಅಂತ. ಆ ರೀತಿಯ ಒಂದು ಭಾವನೆಗಳೊಂದಿಗೆ ನಿಮಗೆಲ್ಲರೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ವಿಶ್ವವಿದ್ಯಾಲಯ 2003ರಲ್ಲಿ ಆರಂಭ ಆಗಿ 11ನೇ ಘಟಿಕೋತ್ಸವವನ್ನು ಇವತ್ತು ಮಾಡಿಕೊಳ್ತಾ ಇದೆ. ಇದರ ಹೆಸರಿನಲ್ಲೇನೆ ಅಕ್ಕ ಮಹಾದೇವಿಯವರ ಹೆಸರಿನಲ್ಲಿ ಈ ವಿಶ್ವವಿದ್ಯಾಲಯ ಆರಂಭ ಆಗಿದೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ಒಂದು ಕ್ರಾಂತಿಯನ್ನೇ ಮಾಡಿದರು. ಅವರು ಹೇಗೆ ಮಹಿಳೆಯರ ಒಂದು ಸಾಮರ್ಥ್ಯ, ಅವರಲ್ಲಿರುವಂಥ ಪ್ರತಿಭೆ, ಅವರಲ್ಲಿರುವಂಥ ದೃಷ್ಟಿಕೋನವನ್ನು ಹಲವಾರು ತಮ್ಮ ಬರವಣಿಗೆಗಳ ಮೂಲಕವಾಗಿ ಅವರು ಸ್ಥಾಪನೆ ಮಾಡಿದರು. ಅವರ ಒಂದು ವಚನ ನನಗೆ ತುಂಬ ನೆನಪಾಗ್ತಾ ಇದೆ. ನೋಡಿ, ಆ ವಚನ ಹೀಗಿದೆ: ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಧನವಿದ್ದು ಫಲವೇನು ದಯೆಯಿಲ್ಲದ ಮೇಲೆ, ಹಸುವಿದ್ದು ಫಲವೇನು ಹಾಲು ನೀಡದ ಮೇಲೆ, ಹಸುವಿದ್ದು ಫಲವೇನು ಹಾಲು ನೀಡದ ಮೇಲೆ, ರೂಪವಿದ್ದು ಫಲವೇನು ಗುಣವಿಲ್ಲದ ಮೇಲೆ, ನಾನಿದ್ದು ಫಲವೇನು ಜ್ಞಾನವಿಲ್ಲದ ಮೇಲೆ, ಚನ್ನಮಲ್ಲಿಕಾರ್ಜುನ. ಆ ಕೊನೆಯ ಸಾಲು ಬಹಳ ಮುಖ್ಯ ಅಂತ ನನಗನ್ನಿಸ್ತಾ ಇದೆ. ನಾನಿದ್ದು ಫಲವೇನು ಜ್ಞಾನವಿಲ್ಲದ ಮೇಲೆ, ಅಂದರೆ ನಮ್ಮೆಲ್ಲರ ಅಸ್ತಿತ್ವ ನಮಗಿರುವಂಥ ಜ್ಞಾನದಲ್ಲಿ ಅಡಗಿದೆ ಅನ್ನುವಂಥ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ಹೆಸರಿನಲ್ಲಿ ನಡೀತಾ ಇರುವಂಥ ಈ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರದಲ್ಲಿ ನಡೀತಾ ಇರುವಂಥ ಈ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರನ್ನು ಇಟ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂಗತವಾಗಿದೆ, ಪ್ರಸ್ತುತವಾಗಿದೆ. ಇವತ್ತಿನ ದಿವಸ ನಾವು ಈ ಮಹಿಳಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನಾವು ಎಲ್ಲ ಕೂಡ ಭಾಗವಹಿಸ್ತಾ ಇದ್ದೀವಿ. ಇದನ್ನ ಮಹಿಳೆಯರ ವಿಶ್ವವಿದ್ಯಾಲಯ ಅಂತೇಳಿ ಅಷ್ಟೇ ತಿಳ್ಕೊಬಾರ್ದು. ನನಗೆ ನೆನಪಿದೆ, ಕೆಲವು ವರ್ಷಗಳ ಹಿಂದೆ ಒಮ್ಮೆ ಯಾವುದೋ ಚರ್ಚೆಯಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಮಹಿಳಾ ವಿಶ್ವವಿದ್ಯಾಲಯ ಪುರುಷರು ಓದಬಹುದಾ? ನನಗೆ ಒಂದಷ್ಟು ಜನ ಹೇಳಿದ್ರು, ಇಲ್ಲ ರೀ, ಓದೋಂಗಿಲ್ಲ ಅಂತ. ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ನೋಡಿ, ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರೋದು ಅಂತ. ಭಾರತದ ಶತಮಾನ ಆಗುವಂಥ ಒಂದು ಎಲ್ಲ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಅಂತಹ ಶುಭಾಶಯಗಳನ್ನ ವ್ಯಕ್ತಪಡ್ತಾ, ಇನ್ನೊಮ್ಮೆ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟು ನಿಮ್ಮೆಲ್ಲರ ಜೊತೆ ನಾನು ಮಾತಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ಕೂಡ ನಮಸ್ಕಾರ, ಅಭಿನಂದನೆಗಳು. ನಮಸ್ಕಾರ. ಈಗ PhD ಪಡೆದ ವಿದ್ಯಾರ್ಥಿನಿಯರ ಹೆಸರನ್ನು ನಾನು ಓದ್ತಿದ್ದೇನೆ. ಮೊದಲಿಗೆ ಕಲಾನಿಕಾಯ ಮಸರೂರ್ ಜಹಾನ್ ಇನಾಮದಾರ್, ಕನ್ನಡ ಇಂಗ್ಲೀಷ್ ವಿಭಾಗ. ಮಸರೂರ್ ಜಹಾನ್ ಇನಾಮದಾರ್. ಪೂರ್ಣಿಮಾ ದಾಮಣ್ಣನವರ, ಕನ್ನಡ ವಿಭಾಗ. ಪೂರ್ಣಿಮಾ ದಾಮಣ್ಣನವರ್. ಶೋಭಾ ಎನ್. ಶೋಭಾ ಎನ್, ಕನ್ನಡ ವಿಭಾಗ. ರೂಪಾವತಿ ಎಸ್ ಕೋರೆಗೋಳ್, ಇಂಗ್ಲೀಷ್ ವಿಭಾಗ. ರೂಪಾವತಿ ಎಸ್ ಕೋರೆಗೋಳ್, ಇಂಗ್ಲೀಷ್ ವಿಭಾಗ. ತ್ರಿವೇಣಿ ಪಾಟೀಲ್ ಶಿವನಗೌಡ, ಕನ್ನಡ ವಿಭಾಗ. ತ್ರಿವೇಣಿ ಪಾಟೀಲ್ ಶಿವನಗೌಡ.
ಮಮತಾ ರಾಜಾರಾಮ್ ಕಾಂಬ್ಳೆ ಕನ್ನಡ ವಿಭಾಗ. ಮಮತಾ ರಾಜಾರಾಮ್ ಕಾಂಬ್ಳೆ ಕನ್ನಡ ವಿಭಾಗ. ಮಮತಾ ಉರ್ದು ಅಲ್ಲಿ ಶಿರೀನಾ ಬಾನು ಶೇಖ್ MA ಉರ್ದು ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ರಜತ್ ಆಜಂಪೀರ್ ಚಿನ್ನದ ಪದಕ. ಇಂಗ್ಲಿಷ್ ವಿಭಾಗದಲ್ಲಿ ನಜ್ಮೀನ್ ಬಾನು ನಮಾಜಿ ಇವರು ಇಂಗ್ಲಿಷ್ ಅಧ್ಯಯನ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಕ್ಕಾಗಿ ಗುರು ಸಂಗಮ್ಮ ಮುಕ್ಕಣ್ಣಪ್ಪ ಕೋರಿ ಢವಳಿಗೆ ಚಿನ್ನದ ಪದಕ. ಹಿಂದೂಸ್ತಾನಿ ಸಂಗೀತದಲ್ಲಿ ಸರಸ್ವತಿ ಚಿಂತಾಮಣಿ ಸಬ್ರದ ಅವರು ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಕ್ಕಾಗಿ ಜ್ಯೋತಿ ರವಿ ಕೂಡ್ಲಿಗಿ ಧಾರವಾಡ ಚಿನ್ನದ ಪದಕ. और खबरों के लिए देखते रहिए बी न्यूज़ नेशन। बाघमारे अस्पताल में स्पाइन एंड पेन सेंटर की शुरुआत, जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान। बाघमारे अस्पताल सखा फरोजा सरकारी उर्दू स्कूल नंबर 4 के पास बीजापुर।